ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ನೋಡಿ, ನಮ್ಮ ಚಿನ್ಮಯ್ ಇವಾಗ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲರೂ ಹೊಸಪೇಟೆಗೆ ಹೊರಟಿದ್ವಿ, ಚಿನ್ಮಯ್ ಮತ್ತು ಅವ್ರ ಪಪ್ಪ, ನಾನು. ಸೊ ಇವಾಗ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ. ನೋಡ್ತಾ ಇರ್ಬೋದು ವಿಶಾಲ್ ಮಾರ್ಟ್ ಎಷ್ಟು ದೊಡ್ಡದಿದೆ ನಮ್ಮ ಹೊಸಪೇಟೆಲ್ಲೂ ಕೂಡ ಅಂತ. ಸೊ ಬನ್ನಿ ಇವಾಗ ವಿಶಾಲ್ ಮಾರ್ಟ್ ಒಳಗಡೆ ಹೋಗ್ಬಿಟ್ಟು ಏನಿದೆ ಅಂತ ನೋಡೋಣ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕಿಡ್ಸ್ ಮತ್ತು ವುಮೆನ್ಸ್ ಬಟ್ಟೆಗಳು ಮತ್ತು ಸ್ಲಿಪ್ಪರ್ಸ್, ಒಟ್ಟು ಲೇಡೀಸ್ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗ್ತವೆ ಫಸ್ಟ್ ಫ್ಲೋರಲ್ಲಿ. ಬಟ್ಟೆಗಳೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ನಾನು ಅದನ್ನೆಲ್ಲ ನೋಡೋಕ್ಕೆ ಹೋಗಲಿಲ್ಲ ಬಟ್ಟೆಗಳನ್ನ. ಅದಾದಮೇಲೆ ಇವಾಗ ಲಿಫ್ಟಲ್ಲಿ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಗನಿಗೆ ಲಿಫ್ಟಲ್ಲಿ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಇವಾಗ ಚಿನ್ಮಯ್ಗೋಸ್ಕರ ಪ್ಯಾಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅವನಿಗಂತೂ ಪ್ಯಾಂಟ್ ಸಿಗಲೇ ಇಲ್ಲ, ಪ್ಯಾಂಟು ಸಿಗಲಿಲ್ಲ, ಇವನ್ ಟೀ ಶರ್ಟು ಅವನ ಸೈಜಲ್ಲಿ ಸಿಗಲಿಲ್ಲ. ಸೊ ಎಲ್ಲ ದೊಡ್ಡವೇ ಇದ್ದವು. ಇಲ್ಲಿ ಟೀ ಶರ್ಟ್ ಸೆಕ್ಷನ್ಗೆ ಬಂದರೆ ಟೀ ಶರ್ಟ್ ನೋಡಿದೆ, ಅವನ ಸೈಜಲ್ಲಿ ಯಾವುದು ಟೀ ಶರ್ಟ್ ಸಿಗಲಿಲ್ಲ. ನೋಡಿ ನಮ್ಮ ಸ್ಮಾರ್ಟ್ ಬಾಯ್ ಹೇಗಿದ್ದಾರೆ. ತೋರಿಸ್ತಾನೆ. ಪ್ರತಿ ಸರಿ ಹೋದಾಗ ಆ ಚೇರ್ನ ಹಿಡ್ಕೊಂಬಿಟ್ಟು ಪಪ್ಪ ಇದು ನನಗಲ್ಲ ಅಂತ ಕೇಳ್ತಾನೆ ಇರ್ತಾನೆ ಅವನು. ಆ ಚೇರ್ನ ಪ್ರತಿ ಸರಿನೂ ಹಿಡ್ಕೊತಾನೆ, ಪ್ರತಿ ಸರಿ ಹೋದಾಗೂ ನನಗೆ ಅಂತ ಕೇಳ್ತಾನೆ. ಈಗ ಅದಾದಮೇಲೆ ಸ್ಲಿಪ್ಪರ್ ನೋಡ್ತಾ ಇದ್ವಿ. ಹಸ್ಬೆಂಡ್ಗೆ ಡೈಲಿ ಯೂಸ್ಗೆ ಸ್ಲಿಪ್ಪರ್ ಬೇಕು ಅಂತ ಹೇಳಿದರು, ಹಾಗಾಗಿ ಅವರೇ ಸೆಲೆಕ್ಟ್ ಮಾಡ್ಕೊತಿದ್ರು ಸ್ಲಿಪ್ಪರ್ನ. ಇವಾಗ ಗ್ಲಾಸ್ ಸೆಕ್ಷನ್ಗೆ ಬಂದಿದ್ದೀನಿ ನಾನು. ಸ್ವಲ್ಪ ಗ್ರೋಸರಿ ಹಾಕಿಡೋಕ್ಕೆ ಗ್ಲಾಸ್ ಜಾರ್ಸ್ ಬೇಕಿತ್ತು, ಹಾಗಾಗಿ ತೊಗೊತಾ ಇದ್ದೆ. ಇಲ್ಲಿ ಪಿಲ್ಲೋ ನೋಡ್ತಾ ಇದ್ವಿ. ಸೊ ಇವತ್ತಿನ ಕಂಟಿನ್ಯೂಷನ್ ವ್ಲಾಗ್ ನಾಳೆ ಬರುತ್ತೆ. ನಾನು ಏನೇನು ತೊಗೊಂಡೆ ಏನೇನಿಲ್ಲ ಅಂತ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇವಾಗ ಇಲ್ಲಿ ಸ್ಟೀಲ್ ಬಾಕ್ಸ್ ಹತ್ರ ಬಂದಿದ್ದೆ, ಏನಾದರೂ ಸ್ಟೀಲ್ ಐಟಮ್ಸ್ ನೋಡೋಣ ಅಂತಂದು ಹೇಳ್ಬಿಟ್ಟು. ಸೊ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಐಬ್ಯಾಕು ಐಸ್ ಕ್ರೀಮ್ ಹತ್ರ ಹೋಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಐಬ್ಯಾಕೋಗೂ ಬಂದಿದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ನನ್ನ ಮಗನ ಫೇವ್ರೆಟ್ ಅಂತಲೇ ಹೇಳ್ಬೋದು ಐಸ್ ಕ್ರೀಮ್ ಇದು. ಯಾವಾಗ ಹೊಸಪೇಟೆಗೆ ಹೋದರೂ ಅವನು ಐಸ್ ಕ್ರೀಮ್ ತಿಂದೇ ಮನೆಗೆ ವಾಪಸ್ ಬರೋದು. ಸೊ ನೋಡ್ತಿರ್ಬೋದು ಇಲ್ಲಿ ಚಾಕ್ಲೇಟ್ ಇದೆ, ಆ ಕಡೆ ಕೇಕ್ಸ್ನೆಲ್ಲ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದಾರೆ. ಇದಾದಮೇಲೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು, ಎಲ್ಲ ವೆರೈಟೀಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಐಸ್ ಕ್ರೀಮು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿದೆ. ಈಗ ಅವನಿಗೇನು ಬೇಕೋ ಅದನ್ನೇ ಅವನೇ ಸೆಲೆಕ್ಟ್ ಮಾಡ್ಕೊತಾನೆ, ಐಸ್ ಕ್ರೀಮ್ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಪಪ್ಪ ನನಗೆ ಸ್ಯಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದ. ಅದಾದಮೇಲೆ ಹಸ್ಬೆಂಡು ಮತ್ತು ಚಿನ್ಮಯ್ ಇಬ್ಬರು ಮಹಾರಾಜ್ ಐಸ್ ಕ್ರೀಮ್ ತೊಗೊಂಡ್ರು. ನಾನು ಆಲ್ಮಂಡ್ ಕ್ರಂಚ್ ಅಂತ ಒಂದು ಐಸ್ ಕ್ರೀಮ್ ತೊಗೊಂಡೆ. ಸೊ ನೋಡ್ಬೋದು ಈಗ ಇಲ್ಲೆಲ್ಲ ಕೇಕ್ಸ್ನ ಇಟ್ಟಿದ್ದಾರೆ. ಹಾಫ್ KG 1000 ಮೇಲೇ ಇದು ಹಾಫ್ KG ಕೇಕಿಗೆ. ಸೊ ಈ ಕಡೆ ಬಂದೆ ಚಾಕ್ಲೇಟ್ಸ್ ಸೆಕ್ಷನ್ ಇದು. ನೋಡಿ ಚಾಕ್ಲೇಟು ಇದು ರೇಟು
150 ರುಪೀಸ್ಗೆ 100 ಗ್ರಾಮ್ ಅಂತೆ ಚಾಕ್ಲೇಟ್. ಸೊ ಈ ಕಡೆ ಐಸ್ ಕ್ರೀಮ್ಗೆ ಟಾಪಿಂಗ್ಸ್ ಹಾಕ್ಸ್ಕೊತಾ ಇದ್ರು. ಜೇಮ್ಸ್ ಮತ್ತು ಚೆರ್ರಿ ಹನಿನ ಹಾಕ್ಸ್ಕೊತಾ ಇದ್ರು ಅವರಿಬ್ಬರು. ನಾನು ಐಸ್ ಕ್ರೀಮಿಗೆ ಬ್ರೌನಿ ಮತ್ತು ಆಲ್ಮಂಡ್ಸ್ ಹನಿನ ಹಾಕಿಸ್ಕೊಂಡೆ. ಸೊ ಚೆನ್ನಾಗಿತ್ತು. ನನಗಂತೂ ಬ್ರೌನಿ ಐಸ್ ಕ್ರೀಮಲ್ಲಿ ಬ್ರೌನಿ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ. ಇಲ್ಲಿ ಬಿಲ್ ಮಾಡಿಸ್ತಾ ಇದ್ವಿ. ನೋಡಿ ಐಸ್ ಕ್ರೀಮ್ ಹೇಗೆ ಕಾಣಿಸ್ತಾ ಇದೆ ಅಂತಂದು ಹೇಳ್ಬಿಟ್ಟು. ಸೂಪರ್ ಇದೆ ಪಪ್ಪ ಅಂತ ಹೇಳ್ತಾ ಇದ್ದ ಅವನು. ನಾನು ಐಸ್ ಕ್ರೀಮ್ ತಿನ್ನೋಕ್ಕೋಸ್ಕರನೇ ಹೊಸಪೇಟೆಗೆ ಬರೋದು ಪಪ್ಪ ಅಂತ ಅವ್ರ ಪಪ್ಪ ಹತ್ರ ಹೇಳ್ತಾ ಇದ್ದ ಅವನು. ಅವನಿಗೇನೋ ಒಂಥರ ಖುಷಿ ಐಬ್ಯಾಕೋ ಬಂದು ಐಸ್ ಕ್ರೀಮ್ ತಿನ್ನೋದಂದರೆ. ಇವಾಗ ಇವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದೇನು ಫಸ್ಟ್ ಟೈಮಲ್ಲ ನಾವು ಬರ್ತಿರೋದು, ತುಂಬ ಸಾರಿ ಬಂದಿದ್ದೀವಿ. ನಾನಿವಾಗ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಐಸ್ ಕ್ರೀಮ್ ಜೊತೆ ಬ್ರೌನಿ ತಿನ್ನಬೇಕಂದ್ರೆ ತುಂಬಾ ಇಷ್ಟ. ಸೊ ಯಾರಾದರೂ ಟ್ರೈ ಮಾಡೋರಿದ್ದರೆ ಮಾಡಿ. ಇದುವರೆಗೂ ಯಾರೋ ಟ್ರೈ ಮಾಡಿಲ್ಲ ಅಂದರೆ ಐಸ್ ಕ್ರೀಮ್ ವಿತ್ ಬ್ರೌನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಸೊ ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿದ್ಮೇಲೆ ನಾವು ಮತ್ತೆ ಊರಿಗೆ ಹೊರಟ್ವಿ, ನಮ್ಮ ಊರಿಗೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್.